ಅನಾಗ ಡೆವಿಲ್ ಬರ್ತಾ ಇದೆ 11ನೇ ತಾರೀಕು. ಹೇಗೆ ಥಿಯೇಟರ್ ಎಲ್ಲ ಹೇಗೆ ಸಿದ್ಧತೆ ಇದೆ, ಏನು ಅಬ್ಬರ ಹೇಗೆ ಬರುತ್ತೆ? ಫುಲ್ ಇದು ಅಬ್ರೆ ಸರ್ ಅವ್ರದ್ದು. ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಇನ್ನೂ ಜಾಸ್ತಿ ರೋಡ್ ಇರುತ್ತೆ. ಇನ್ನೂ ಪಬ್ಲಿಸಿಟಿ ಮಾಡಿಲ್ಲ ಅಂದರೂ ಪಬ್ಲಿಸಿಟಿ ಆಗುತ್ತೆ. ಬೇಕಾಗಿಲ್ಲ ಸರ್, ಅವ್ರಿಗೆ ಏನು ಪಬ್ಲಿಸಿಟಿನೇ ಬೇಕಾಗಿಲ್ಲ. ಅಭಿಮಾನಿಗಳೇ ಪಬ್ಲಿಸಿಟಿ, ಅವ್ರಿಗೆ ಹಾಕಿರೋ ದುಡ್ಡು ಬರೋ ಇದು ಐತೆ. ನಮಗೊಂದು ಹುಮ್ಮೇಸ ಇದೆ ಅವ್ರ ಫಿಲಮ್ ನೋಡ್ಬೇಕನ್ನೋದು. 11ನೇ ತಾರೀಕು ಜಾತ್ರೆ ಜಾತ್ರೆ ಡಿ ಬಾಸ್ ಜಾತ್ರೆ 11ನೇ ತಾರೀಕು. ಥಿಯೇಟರ್ಗಳಲ್ಲಿ ಜನ ಬರ್ತಾ ಇಲ್ಲ ಅಂತ ಮಾತಿದೆ. ಹಾ ಸರ್, ದರ್ಶನ್ ಅವ್ರ ಸಿನಿಮಾ ಬಂದ್ರೆ ಒಂದ್ ಸ್ವಲ್ಪ ಥಿಯೇಟರ್ ಅವರು ಕೂಡ ಕಾಸು ಮಾಡ್ಕೋತಾರೆ ಅಂತ ಮಾಡ್ಕೊಂತೀವಿ. ಯಾಕಂದ್ರೆ ಈ ಕನ್ನಡ ಫಿಲಮ್ಗಳು ಕಲೆಕ್ಷನ್ ಬರಬೇಕು. ಪ್ರೊಡ್ಯೂಸರ್ಗಳು ಇವತ್ತು ನಂಬಿಕೊಂಡು ಹೀರೋಗಳಿಗೆ ದುಡ್ಡು ಹಾಕ್ತಾರೆ ಅಂದಾಗ ಎಲ್ಲರೂ ಫಿಲಮ್ ಓಡ್ಬೇಕಂತ ನಾವು ಇದು ಕೇಳ್ಕೊಂತೀವಿ ಸರ್. ಕನ್ನಡ ಫಿಲಮ್ ಬೆಳಿಬೇಕು. ಇವತ್ತು ಕನ್ನಡದವ್ರು ಎಷ್ಟೋ ಜನ ಪ್ರೊಡ್ಯೂಸರು ದುಡ್ಡು ಹಾಕಿ ಇವತ್ತು ಥಿಯೇಟ್ರ್ಗಳಿಗೆ 20 ಜನ ಬರ್ತಲ್ಲ ಅಂದಾಗ ಎಲ್ರಿಗೂ ಲಾಸ್. ಅದಕ್ಕೆ ನಾವೇನಂತ ಕೇಳ್ಕೊಂತೀವಿ ಅಂದರೆ ಥಿಯೇಟ್ರ್ಗಳಿಗೆ ಜನ ಬಂದು ಎಲ್ಲರೂ ಫಿಲಮ್ ನೋಡಲಿ, ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಬರಲಿ ಸರ್, ಫಿಲಮ್ ಬರಲಿ. ನಾವು ಅಭಿಮಾನಿಗಳಿಗೆ ಎದುರಿಸೋ ಜವಾಬ್ದಾರಿ ನಮ್ಮದು. ಇವತ್ತು ಯಾವುದೇ ಅಲ್ಲಿ ಪ್ರೊಡ್ಯೂಸರ್ ಇವತ್ತು ನಂಬಿಕೆಂದು ನಮ್ಮ ಬಾಸ್ ನಂಬಿಕೆಂದು ದುಡ್ಡು ಹಾಕೋರು ಅಂದರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಇವತ್ತು ಆ ಬಂಡವಾಳ ತೆಗೆದು ಕೂಡ ಇದು ಐತೆ ಅನ್ನೋಷ್ಟು ನಮಗೆ ಕೆಪಾಸಿಟಿ ಐತೆ ಸರ್. ನಮ್ಮ ಅಣ್ಣನ ಮೇಲೆ ನಂಬಿಕೆ ಐತೆ. ಯಾಕೆ ಅಂದರೆ ಅವ್ರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಗುರ್ತು ಕೊಟ್ಟಿದ್ದು ಸುಮ್ಮನೆ ಅಲ್ಲ ಸರ್. ಬಾಕ್ಸ್ ಆಫೀಸು ಎಲ್ಲರಿಗೂ ಸಿಗಲ್ಲ. ಅದಕ್ಕೆ ಅವ್ರಿಗೆ ಹೇಳೋದು, ಅವ್ರ ಮೂವಿ ಬಂದರೆ ಬಾಕ್ಸ್ ಆಫೀಸ್ ಫುಲ್ ಆಗುತ್ತಂತಾರಲ್ಲ, ಅದು 100ಕ್ಕೆ 100 ಸತ್ಯ. ನಾವು ಅಭಿಮಾನಿಗಳು ಇದ್ದೀವಿ. ಆದಷ್ಟು ಬೇಗ ನಾವು ಏನಂದರೆ ಫಿಲಮ್ ರಿಲೀಸ್ ಆದಾಗ ನಾವು ಅಭಿಮಾನಿಗಳು ನೋಡಿದಾಗ ಫ್ಯಾಮಿಲಿ ಆಡಿಯನ್ಸ್ಗಳು ಥಿಯೇಟ್ರಿಗೆ ಬಂದು ಕುಟುಂಬ ಸಮೇತ ಬಂದು ನೋಡ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಮೂವಿ ಹೆಂಗಿರುತ್ತೋ ಬಿಡ್ತೋ ಗೊತ್ತಿಲ್ಲ, ಅಭಿಮಾನಿಗಳಿಗೆ ಇಷ್ಟ ಆದ್ರಂತಲ್ಲ, ಎಲ್ಲ ಫ್ಯಾಮಿಲಿಗಳಿಗೆ ಇಷ್ಟ ಆಗ್ಬೇಕು ಅನ್ನೋದು ಇಷ್ಟ ಆಗುತ್ತಂತ ನಮ್ಮ ಬಾಸ್ ಮೇಲೆ ನಂಬಿಕೆ ಐತೆ. ಎಲ್ಲ ಕುಟುಂಬ ಅಭಿಮಾನಿಗಳು ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಥಿಯೇಟರ್ಗಳಿಗೆ ಇರುತ್ತೆ ಸರ್. ರಾಜಕೀಯ ಬಗ್ಗೆನೂ ಇರುತ್ತೆ, ಇವತ್ತು ಕುಟುಂಬ ಬಗ್ಗೆನೂ ತೆಗಿತಾರೆ, ಅವರು ಮಾಸ್ ತರನು ತೆಗಿತಾರೆ. ಈಗ ಫ್ಯಾಮಿಲಿ ಆಡಿಯನ್ಸ್ಗೆ ಏನು ಫ್ಯಾಮಿಲಿ ಮೂವಿ ಇಷ್ಟ, ನಮ್ಮ ಅಭಿಮಾನಿಗಳಿಗೇನು ಫೈಟು ಮಾಸ್ ಇಷ್ಟ. ಈಗ ಎಲ್ಲರಿಗೂ ಒಂದೇ ತರ ಬರಲ್ಲ ಸರ್. ಈಗ ಅವರು ಎರಡು ಮಾಡ್ತಾರೆ. ಫ್ಯಾಮಿಲಿ ಸರ್ ಕಾಟೇರ ಬಂತು ಸೂಪರ್ ಹಿಟ್ ಆಗೋಯ್ತು. ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ ನೋಡೋ ಫಿಲಮ್ ಇವತ್ತಿಗೂ ನಾವು ಅಂತ ಮೂವಿಗಳು ಬರ್ತಾವಂತ ನಾವು ಅನ್ಕೋಬೇಕು. ಇವತ್ತಿಗೂ ಹಂಗೆ ಐತೆ ಅಂತ ನಾವು ಅನ್ಕೊಂಡಿದೀವಿ ಬಾಸ್ ಮೇಲೆ. ಹಾಕಿದೀವಿ ಸರ್, ಸೂಪರ್ ಹಿಟ್. ಸೂಪರ್ ಬಂತು ಸರ್. ಅದೇ ಕಾಟೇರನೇ. ಆಮೇಲೆ ಕಾಂತಾರ ಬಂತು ಸರ್. ಕಾಂತಾರ ಚೆನ್ನಾಗಿ ಓಡಿತ್ತು, ಫ್ಯಾಮಿಲಿ ಆಡಿಯನ್ಸ್ ಆ ತರ ಬರ್ಬೇಕಂತ ನಾವು ಕೇಳ್ತೀವಿ ಸರ್. ಥಿಯೇಟ್ರಿಗೆ ಫ್ಯಾಮಿಲಿಗೆ ವೇಟ್ ಮಾಡ್ತಾ ಇದೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಅಭಿಮಾನಿಗಳು ಅಂತಲ್ಲ, ಎಲ್ಲರೂ ಕಾಯ್ತಾ ಇದಾರೆ. ಬರ್ತೇವೆ ಎಲ್ಲ ಓಡ್ತೇವೆ ಸರ್. ಒಂಥರ ಜಾತ್ರೆ. ಅವತ್ತು ದಿನ ಭಾನುವಾರ ಗಂಟೆ ನಮ್ಗೆ ಹಬ್ಬ. ಅಭಿಮಾನಿಗಳಿಗೆ ಒಂದು ಖುಷಿ, ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ನಮ್ಗೆ ಅದೊಂದು ಖುಷಿ ಸರ್. ಯಾಕಂದ್ರೆ ಆಲ್ಮೋಸ್ಟ್ ಈಗ ಯಾವ ಫಿಲಮ್ ಆದ್ರೂ ಜನ ಬರ್ತಲ್ಲ ಥಿಯೇಟರ್ಗಳಿಗೆ. ಈಗ ಹೊಸ ಹೀರೋಗಳು ನಂಬಿಕೆ ದುಡ್ಡು ಹಾಕಿರ್ತಾರೆ. ಕೆಲವರು ಒಂದು 20 ಜನ ಬರ್ತಲ್ಲ ಥಿಯೇಟರ್ಗಳಿಗೆ. ಬನ್ನಿ ಥಿಯೇಟರ್ ಕನ್ನಡ ಫಿಲಮ್ ಬೆಳೆಸಿ ಅರಿಸಿ ಅಂತ ಕೇಳ್ತೀವಿ ಸರ್. ಇವತ್ತು ನಮ್ಮ ಡಿ ಬಾಸ್ ಅಣ್ಣ ಇವತ್ತು ಕನ್ನಡದ ಕಂದ. ಯಾವತ್ತು ಅವ್ರು ಕರ್ನಾಟಕದ ಬಿಟ್ರೆ ಇನ್ನು ಆಂಧ್ರ, ತಮಿಳ್ನಾಡು ಎಲ್ಲ ಯಾವುದಕ್ಕೂ ಯಾವ ಭಾಷೆಗೂ ಹೋಗಲ್ಲ. ಅವ್ರು ಏನಿದ್ರು ಕನ್ನಡ ನಂಬಿಕೆಂದು ಕನ್ನಡ ತಾಯಿನೇ ನಂಬಿಕೆಂದವ್ರು ಅಂತ ನಾವು ಇದು ಮಾಡ್ಕೊಂತೀವಿ ಸರ್.